ನೀವು ಬಹಳ ಸುಲಭವಾಗಿ 5 ಅಂಕಕ್ಕೆ 5 ಅಂಕಗಳನ್ನು ಸಂಪೂರ್ಣವಾಗಿ ಪಡೆಯುವಂತಹ ವಿಭಾಗ. ಭಾರತೀಯ ಸಂಸ್ಕೃತಿಯು ಪ್ರಪಂಚದ ಅತ್ಯಂತ ಪ್ರಾಚೀನ ಸಂಸ್ಕೃತಿಯಾಗಿದೆ. 1 ಗಂಟೆಯ ಕಾಲ ಸಮಾನ ಗುಣಶೀಲರು ಹಾಗೂ ಸಮಾನ ವಯಸ್ಕರೊಂದಿಗೆ ಆಟವಾಡಬೇಕೆಂದು ಹಿರಿಯರು ಉಪದೇಶಿಸುತ್ತಾರೆ. ಭಾರತದ 4 ದಿಕ್ಕುಗಳಲ್ಲಿ ಮಠವನ್ನ ಸ್ಥಾಪಿಸಿ ಸನಾತನ ಧರ್ಮದ ಗರಿಮೆಯನ್ನ ಹೆಚ್ಚಿಸಿದರು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಭವತಾಂ ಸರ್ವೇಷಾಮಪಿ ಪ್ರಥಮ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಅಂದರೆ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಪ್ರಥಮ ಸೆಮಿಸ್ಟರ್ B.Ca ವಿದ್ಯಾರ್ಥಿಗಳಿಗೆ ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ 3ನೇ ವಿಭಾಗವಾದಂತಹ ಅಂದರೆ ಯೂನಿಟ್ 3ಗೆ ಸಂಬಂಧಪಟ್ಟಂತಹ ಭಾಷಾಂತರ ಪಾಠ ಎನ್ನುವಂತಹ ಪಾಠದ ಮೊದಲನೆಯ ದಿನದ ತರಗತಿಯ ಪಾಠವನ್ನು ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಭಾಷಾಂತರ ಪಾಠದಲ್ಲಿ ಏನೆಲ್ಲ ವಿಚಾರಗಳು ಬಂದಿದೆ ಅನ್ನೋದನ್ನ ನಾವು ನೋಡೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಗೊತ್ತು ಭಾಷೆ ಮತ್ತು ಭಾಷಾಂತರ ಅನ್ನುವುದು ಎಷ್ಟು ಮುಖ್ಯ ಎನ್ನುವಂತಹ ವಿಚಾರ ನಿಮ್ಗೆ ಈಗಾಗಲೇ ತಿಳಿದಿದೆ. ಹಾಗಾಗಿ ಅನೇಕ ಭಾಷೆಗಳನ್ನು ತಿಳಿದಿರುವಂತಹದ್ದು ಬಹಳ ಒಳ್ಳೆಯ ವಿಚಾರ. ಯಾಕೆ ಅಂದರೆ ಈ ಭಾಷೆ ಅನ್ನೋದು ನಮಗೆ ಚೆನ್ನಾಗಿ ಬಂದಿದ್ರೆ ಯಾವುದೇ ಭಾಷೆ ಆಗಬಹುದು, ನಾವು ಹೆಚ್ಚು ಭಾಷೆಯನ್ನು ಕಲಿತಷ್ಟು ನಮಗೆ ಅಷ್ಟೇ ಅನುಕೂಲ ಕೂಡ ಇರುತ್ತೆ. ಯಾವುದೇ ಒಂದು ಸ್ಥಳಗಳಲ್ಲಿ ಹೋದಾಗ ಅಲ್ಲಿಯ ಭಾಷೆ ನಮಗೆ ಗೊತ್ತಿದ್ರೆ ನಾವು ಅಲ್ಲಿ ಸುಲಭವಾಗಿ ಎಲ್ಲ ವ್ಯವಹಾರಗಳನ್ನು ಮಾಡಬಹುದಾಗಿದೆ. ಹಾಗಾಗಿ ನಾವು ಹೆಚ್ಚು ಭಾಷೆಗಳನ್ನು ಕಲಿಯೋದು ಬಹಳ ಅನುಕೂಲ ಅಂತ ನಾನು ಈ ಮುಖಾಂತರ ತಿಳಿಸ್ತೀನಿ ಮಕ್ಕಳೇ. ಹಾಗಾದರೆ ಈ ಭಾಷೆ ಮತ್ತು ಭಾಷಾಂತರ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಎನ್ನುವುದನ್ನು ನೀವು ಪ್ರತಿಯೊಂದು ಅನುಭವವನ್ನು ಪಡೆದುಕೊಳ್ಳೋದ್ರ ಮುಖಾಂತರ ಕೂಡ ತಿಳ್ಕೊಬಹುದಾಗಿದೆ ಮಕ್ಕಳೇ. ಭಾಷೆ ಅನ್ನೋದು ಬಹಳ ಮುಖ್ಯ ಅಂತ ನಾನು ಈ ಮುಖಾಂತರ ಹೇಳ್ತೀನಿ ಮಕ್ಕಳೇ. ಎಲ್ಲೆಲ್ಲಿ ಹೋದರೂ ಕೂಡ ಯಾವುದೇ ರಾಜ್ಯದಲ್ಲಿರಬಹುದು, ಯಾವುದೇ ರಾಷ್ಟ್ರಗಳಲ್ಲಿರಬಹುದು, ಅಲ್ಲಿಗೆ ಸಂಬಂಧಪಟ್ಟಂತಹ ಭಾಷೆಗಳನ್ನು ಅವರು ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಾವು ಹೆಚ್ಚೆಚ್ಚು ಭಾಷೆಗಳನ್ನು ನಾವು ಕಲಿತಷ್ಟು ನಮಗೆ ಅದರಿಂದ ಬಹಳ ಅನುಕೂಲ ಇದೆ ಮಕ್ಕಳೇ. ಹಾಗಾಗಿ ಈ ಭಾಷಾಂತರ ಅಂದರೆ ಟ್ರಾನ್ಸ್ಲೇಷನ್ನು, ಯಾವುದೇ ಒಂದು ಭಾಷೆಯನ್ನು ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆ ಮಾಡುವುದನ್ನು ನಾವು ಭಾಷಾಂತರ ಅಂತ ಹೇಳ್ತೀವಿ. ಈಗ ಕನ್ನಡದಿಂದ ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ಬೋದು, ಅಥವಾ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡ್ಬೋದು, ಅದೇ ರೀತಿ ಕನ್ನಡದಿಂದ ಹಿಂದಿಗೆ, ಇದೇ ರೀತಿಯಲ್ಲಿ ಯಾವುದೇ ಭಾಷೆಗೆ ಕೂಡ ನೀವು ಭಾಷಾಂತರವನ್ನು ಮಾಡಬಹುದು, ಅಂದರೆ ತರ್ಜುಮೆಯನ್ನು ಮಾಡಬಹುದು. ಹಾಗಾಗಿ ಈಗ ಪ್ರಸ್ತುತ ನಿಮಗೆ ಕೊಟ್ಟಿರುವಂತಹ ಈ ಪಾಠದಲ್ಲಿ ಸಂಸ್ಕೃತದಿಂದ ಕನ್ನಡ ಹಾಗೂ ಇಂಗ್ಲೀಷ್ಗೆ ಭಾಷಾಂತರ ಮಾಡುವ ವಿಚಾರವನ್ನು ನಿಮಗೆ ಈ ಪ್ರಥಮ ಷಾಣ್ಮಾಸಿಕ ಪಠ್ಯಪುಸ್ತಕದಲ್ಲಿ ನಿಮಗೆ ಅಳವಡಿಸಿದ್ದಾರೆ ಮಕ್ಕಳೇ. ಇದು ಬಂದು ದ್ವಿತೀಯ PUC ಶೇವದಿಹಿ ಎಂಬ ಪಠ್ಯಪುಸ್ತಕದಲ್ಲಿರುವಂತಹ 6 ಭಾಷಾಂತರ ಪಾಠಗಳನ್ನು ನಿಮಗೆ ಕೊಟ್ಟಿದ್ದಾರೆ. ನಿಮಗೆ ಸಂಸ್ಕೃತ ವ್ಯವಹಾರ ಶಾಸ್ತ್ರಿಯಿಂದ 5 ಅಂಕಗಳು ಮತ್ತು ಈ ಭಾಷಾಂತರ ಪಾಠದಿಂದ 5 ಅಂಕಗಳು ಪರೀಕ್ಷೆಗೆ ಬರುತ್ತೆ. ಹಾಗಾಗಿ ನಿಮಗೆ ಅದರಲ್ಲೂ ಕೂಡ ಚಾಯ್ಸ್ ಇರುತ್ತೆ ಮಕ್ಕಳೇ. ಸಂಸ್ಕೃತ ವ್ಯವಹಾರ ಶಾಸ್ತ್ರಿಯಿಂದನಾದರೂ ನೀವು ಪ್ರಶ್ನೆಗಳನ್ನು ಬರೀಬಹುದು, ಅಥವಾ ಈ ಭಾಷಾಂತರ ಪಾಠಗಳನ್ನಾದರೂ ನೀವು ಆಯ್ಕೆಯನ್ನು ಮಾಡ್ಕೋಬಹುದು. ನಿಮಗೆ ಚಾಯ್ಸ್ ಇದೆ. ಅರ್ಥ ಆಯ್ತಾ? ಹೀಗೆ ಈ ಭಾಷಾಂತರ ಪಾಠದಲ್ಲಿ ನಿಮಗೆ ಸಂಸ್ಕೃತದಿಂದ ಕನ್ನಡ ಹಾಗೂ ಇಂಗ್ಲೀಷ್ಗೆ ತರ್ಜುಮೆಯನ್ನು ಮಾಡಲಿಕ್ಕೆ ಕೊಡ್ತಾರೆ. ನೀವು ಕನ್ನಡ ಮಾಧ್ಯಮವನ್ನು ಆರಿಸ್ಕೊಂಡವರಾಗಿದ್ದರೆ ಈ ಸಂಸ್ಕೃತದಲ್ಲಿ ಕೊಟ್ಟಿರುವಂತಹ ಈ ಪ್ಯಾಸೇಜ್ಗೆ ಅದೇ ರೀತಿಯಲ್ಲಿ ಕನ್ನಡಕ್ಕೆ ತರ್ಜುಮೆಯನ್ನು ಮಾಡಿ, ಇಂಗ್ಲೀಷ್ ಮಾಧ್ಯಮವನ್ನು ಆರಿಸ್ಕೊಂಡವರು ಈ ಪ್ಯಾಸೇಜ್ನಿಂದ ನೀವು ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ನ ಮಾಡ್ತೀರಾ. ಅರ್ಥ ಆಯ್ತಾ? ಈಗ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಒಟ್ಟು 6 ಭಾಷಾಂತರ ಪಾಠಗಳಿವೆ ಮಕ್ಕಳೇ. ಅದರಲ್ಲಿ 3 ಭಾಷಾಂತರ ಪಾಠವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಾ? ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೆಯ ಭಾಷಾಂತರ ಪಾಠ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ಅನುವಾದತ. ಕನ್ನಡ ಭಾಷೆ ಅಥವಾ ಆಂಗ್ಲ ಭಾಷೆಗೆ ಅನುವಾದವನ್ನು ಮಾಡಿ ಅಂತ ಹೇಳಿ. ಪುರ ಕೇರಳೆ ಶಿವಗುರು ಆರ್ಯಾಂಬ ದಂಪತಿಯೋ ಏಕಃ ಪುತ್ರ ಅಜಾಯತ. ಈ ರೀತಿಯಾಗಿ ನಿಮಗೆ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಈಗ ನೀವು ಅದೇ ವಾಕ್ಯಕ್ಕೆ ಕನ್ನಡದಲ್ಲಿ ಅನುವಾದವನ್ನು ಮಾಡಬೇಕು ಅಥವಾ ಭಾಷಾಂತರವನ್ನು ಮಾಡಬೇಕು. ಹಿಂದೆ ಕೇರಳದಲ್ಲಿ ಶಿವಗುರು ಆರ್ಯಾಂಬ ದಂಪತಿಗಳಿಗೆ ಒಬ್ಬ ಮಗನು ಹುಟ್ಟಿದನು ಎನ್ನುವುದು
ಈ ವಾಕ್ಯದ ಪುರಾ ಕೇರಳೆ ಶಿವಗುರು ಆರ್ಯಾಂಬ ದಂಪತಿಯೋ ಏಕಃ ಪುತ್ರ ಅಜಾಯತ ಎನ್ನುವುದಕ್ಕೆ ಕನ್ನಡದ ಟ್ರಾನ್ಸ್ಲೇಷನ್, ಅನುವಾದ. ಅರ್ಥ ಆಯ್ತಾ? ನಂತರ ಭಗವತಃ ಶಿವಸ್ಯ ಅನುಗ್ರಹಾತ್ ಜಾತಸ್ಯ ತಸ್ಯ ಶಂಕರ ಇತಿ ನಾಮ ಕೃತಂ. ಭಗವಂತನಾದ ಶಿವನ ಅನುಗ್ರಹದಿಂದ ಹುಟ್ಟಿದ ಆತನಿಗೆ ಶಂಕರನೆಂದು ನಾಮಕರಣ ಮಾಡಿದರು. ಈ ರೀತಿಯಾಗಿ ನೀವು ಪ್ರತಿಯೊಂದು ವಾಕ್ಯಕ್ಕೂ, ಸಂಸ್ಕೃತದಲ್ಲಿರುವಂತಹ ಪ್ರತಿಯೊಂದು ವಾಕ್ಯಕ್ಕೂ ಕನ್ನಡದಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಷನ್ನ ಮಾಡ್ತಾ ಹೋಗ್ತೀರಾ. ನೀವು ಯಾವ ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದರಲ್ಲಿ ಉತ್ತರವನ್ನು ಬರೀತೀರಾ. ನಂತರ ಸಹ ಬಾಲ್ಯ ಏವ ವೇದಾಧ್ಯಯನಂ ಸಮಾಪ್ಯ ಸನ್ಯಾಸಂ ಸ್ವೀಕರೋತ್. ಆತನು ಬಾಲ್ಯದಲ್ಲಿಯೇ ವೇದಾಧ್ಯಯನವನ್ನು ಮುಗಿಸಿ ಸನ್ಯಾಸವನ್ನ ಸ್ವೀಕರಿಸಿದನು. ಇದು ಆ ಸಂಸ್ಕೃತ ವಾಕ್ಯದ ಕನ್ನಡ ಅನುವಾದ ಮಕ್ಕಳೇ. ನಂತರ ಮಾತುಹು ಆಜ್ಞೆಯ ನರ್ಮದಾ ತೀರಂ ಗತ್ವಾ ಗುರೋಹೋ ಸಕಾಶೆ ಶಾಸ್ತ್ರಾಣಿ ಅಧೀತವಾನ್. ಆನಂತರ ಆತನು ತನ್ನ ತಾಯಿಯ ಆಜ್ಞೆಯ ಮೇರೆಗೆ ನರ್ಮದಾ ನದಿಯ ತೀರಕ್ಕೆ ಹೋಗಿ ಗುರುಗಳ ಬಳಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದನು. ಅನಂತರಂ ಭಾರತಸ್ಯ ಚತುರ್ಷು ದಿಕ್ಷು ಮಠಂ ಸಂಸ್ಥಾಪ್ಯ ಸನಾತನ ಧರ್ಮಸ್ಯ ಗರಿಮಾನಂ ಅವರ್ಧಯತ್. ತದನಂತರ ಭಾರತದ 4 ದಿಕ್ಕುಗಳಲ್ಲಿ ಮಠವನ್ನು ಸ್ಥಾಪಿಸಿ ಸನಾತನ ಧರ್ಮದ ಗರಿಮೆಯನ್ನ ಹೆಚ್ಚಿಸಿದರು. ಈ ರೀತಿಯಾಗಿ ನೀವು ಬರಿತೀರಾ. ಸ ಏವ ಶ್ರೀ ಶಂಕರ ಭಗವತ್ಪಾದ, ಸ ಏವ ಶಂಕರ ಭಗವತ್ಪಾದ, ಅವರೇ ಶ್ರೀ ಶಂಕರ ಭಗವತ್ಪಾದರು. ಈ ರೀತಿಯಾಗಿ ಸಂಸ್ಕೃತದ ವಾಕ್ಯಗಳನ್ನು ನೀವು ಕನ್ನಡ ಭಾಷೆಗೆ ತರ್ಜುಮೆ ಮಾಡಿದ್ರಿ. ಈ ವಿಭಾಗ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಮಕ್ಕಳೇ. ಪ್ರತಿಯೊಂದು ಸಂಸ್ಕೃತ ವಾಕ್ಯವನ್ನು ಕನ್ನಡಕ್ಕೆ ನೀವು ತರ್ಜುಮೆ ಮಾಡ್ತಾ ಹೋಗ್ತೀರಾ, ಅಂದರೆ ಭಾಷಾಂತರವನ್ನು, ಟ್ರಾನ್ಸ್ಲೇಷನ್ನ ಮಾಡ್ತಾ ಹೋಗ್ತೀರಾ. ಈ ರೀತಿಯಾಗಿ ಅರ್ಥ ಆಯ್ತಾ? ಇದೇ ಸಂಸ್ಕೃತ ಪ್ಯಾಸೇಜ್ಗೆ ಇಂಗ್ಲಿಷ್ನಲ್ಲಿ ಯಾವ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದನ್ನು ಮುಂದೆ ನೋಡೋಣ. ಪುರತಃ ಗಚ್ಚಾಮಃ. ಹಿಂದೆ ಕೊಟ್ಟಂತಹ ಸಂಸ್ಕೃತ ಪ್ಯಾಸೇಜ್ಗೆ ಈ ರೀತಿಯಾಗಿ ನೀವು ಇಂಗ್ಲಿಷ್ನಲ್ಲಿ ಅನುವಾದವನ್ನು ಬರೀತೀರಾ. ಇನ್ ಕೇರಳ ಎ ಕಪಲ್ ನೇಮ್ ಶಿವಗುರು ಅಂಡ್ ಆರ್ಯಾಂಬ begot a child. Since he was born by the blessings of Lord Shiva, they named him Shankara. Even as a child, he completed his study of Vedas and became a sannyasi. As per his mother's wish, he went to the bank of river Narmada and studied the Shastras under his guru. Then he established mutts in 4 parts of India and increased the prestige of Hindu Dharma. He is Sri Shankara Bhagavatpada. ಈ ರೀತಿಯಾಗಿ ನೀವು ಅನುವಾದವನ್ನು ಮಾಡ್ತೀರಾ ಮಕ್ಕಳೇ. ಅರ್ಥ ಆಯ್ತಾ? ಬಹಳ ಸುಲಭವಾಗಿರುತ್ತೆ. ನೀವು ಬಹಳ ಸುಲಭವಾಗಿ 5 ಅಂಕಕ್ಕೆ 5 ಅಂಕಗಳನ್ನು ಸಂಪೂರ್ಣವಾಗಿ ಪಡೆಯುವಂತಹ ವಿಭಾಗ. ಹಾಗಾಗಿ ಗಮನ ಇಟ್ಟು ತಿಳ್ಕೊಳ್ಳಿ ಮಕ್ಕಳೇ ಈ ಪಾಠವನ್ನು. ಅರ್ಥ ಆಯ್ತಾ? ಇದು ಒಂದು ಪ್ಯಾಸೇಜ್ ನಿಮಗೆ ಮುಗೀತು, ಅಂದರೆ ಇದು ಒಂದು ಭಾಷಾಂತರ ಪಾಠ ನಿಮಗೆ ಮುಕ್ತಾಯ ಆಯಿತು. ಮುಂದಿನ ಭಾಷಾಂತರ ಪಾಠಕ್ಕೆ ಹೋಗೋಣ. 2ನೆಯ ಭಾಷಾಂತರ ಪಾಠ. ಭಾರತೀಯ ಸಂಸ್ಕೃತಿ ವಿಶ್ವಸ್ಯ ಸರ್ವಾಸು ಸಂಸ್ಕೃತಿಷು ಪ್ರಾಚೀನ ಶ್ರೇಷ್ಠ ಪ್ರೇಷ್ಠ ಚ ಸರ್ವೈಃ ವಿದ್ವದ್ಭಿಃ ಸ್ವೀಕ್ರಿಯತೆ. ಇದು ಕೂಡ ನೀವು ಕನ್ನಡ ಭಾಷೆಯಿಂದ ಆಂಗ್ಲ ಭಾಷೆಯ ಅನುವಾದತ, ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ಅನುವಾದತ, ಕನ್ನಡ ಅಥವಾ ಇಂಗ್ಲಿಷ್ಗೆ ಮಾತ್ರ ತರ್ಜುಮೆಯನ್ನು ಮಾಡುವ ವಿಭಾಗವನ್ನು ಈ ಸೆಮಿಸ್ಟರ್ನಲ್ಲಿ ನಿಮಗೆ ಕೊಟ್ಟಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಾ? ಈ ವಾಕ್ಯದ ಅರ್ಥವನ್ನು ನೋಡೋಣ ಕನ್ನಡದಲ್ಲಿ. ಭಾರತೀಯ ಸಂಸ್ಕೃತಿಯು ಪ್ರಪಂಚದ ಅತ್ಯಂತ ಪ್ರಾಚೀನ ಸಂಸ್ಕೃತಿಯಾಗಿದೆ. ಹಲವು ವಿದ್ವಾಂಸರ ಪ್ರಕಾರ ಇದು ಅತ್ಯಂತ ಶ್ರೇಷ್ಠವೂ ಹಾಗೂ ಶ್ಲಾಘನೆಗೆ ಯೋಗ್ಯವಾದುದಾಗಿದೆ. ಯದಾ ವಿಶ್ವಸ್ಯ ಅನ್ಯೇಷಾಂ ದೇಶಾನಾಂ ನಿವಾಸಿನಃ ಸಭ್ಯತಾಹೀನಾಃ ಸಂಸ್ಕೃತಿವಿಹೀನಾಃ ಚ ಸ್ವಜೀವನ ಯಾಪನಂ ಕುರ್ವಂತಹ ಸನ್ ತಸ್ಮಿನ್ನೇವ ಕಾಲೇ ಭಾರತೀಯ ಸಂಸ್ಕೃತಿ ಪರಮೋತ್ಕೃಷ್ಟ ವಿರಾಜಮಾನ ಚ ಆಸೀತ್. ಈ ವಾಕ್ಯದ ಕನ್ನಡ ಅರ್ಥವನ್ನು ನೋಡೋಣ. ಅಂದರೆ ಪ್ರಪಂಚದ ಇತರ ದೇಶದ ಜನರು ಅನಾಗರಿಕರು, ಸಂಸ್ಕೃತಿ ವಿಹೀನರು ಹಾಗೂ ಸಭ್ಯತೆ ಇಲ್ಲದವರಾಗಿ ಜೀವನ ಸಾಗಿಸುತ್ತಿದ್ದ ಕಾಲದಲ್ಲಿ ಭಾರತೀಯ ಸಂಸ್ಕೃತಿಯು ಅತ್ಯಂತ ಉನ್ನತ ಮಟ್ಟದಲ್ಲಿತ್ತು ಅಂತ.
ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳೇ, ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಎಷ್ಟು ಚೆನ್ನಾಗಿ ವಿಚಾರವನ್ನು ತಿಳಿಸಿದ್ದಾರೆ ಇದರಲ್ಲಿ. ಅತ್ರ ವಿಚಾರ ಸ್ವಾತಂತ್ರ್ಯಂ, ಸದಾಚಾರ ಪಾಲನಂ, ಧಾರ್ಮಿಕತಾ, ದುಃಖ ಸಹಿಷ್ಣುತಾ, ಜ್ಞಾನ ಪ್ರಾಧಾನ್ಯಂ, ವಿಶ್ವ ಬಂಧುತ್ವ ಸ್ಥಾಪನಂ ಚ ಇತ್ಯಾದಯಃ ವಿಶೇಷ ಗುಣಾಃ ವಿರಾಜಂತೆ. ಅನಂತರ ಹೇಳ್ತಾರೆ, ವಿಚಾರ ಸ್ವಾತಂತ್ರ್ಯ, ಸದಾಚಾರ ಪಾಲನೆ, ಧಾರ್ಮಿಕತೆ, ದುಃಖ ಸಹಿಷ್ಣುತೆ, ಜ್ಞಾನಕ್ಕೆ ಪ್ರಾಧಾನ್ಯತೆ ಮತ್ತು ವಿಶ್ವ ಬಂಧುತ್ವ ಸ್ಥಾಪನೆ ಮೊದಲಾದವು ಇಲ್ಲಿನ ಸಂಸ್ಕೃತಿಯ ಗುಣಲಕ್ಷಣಗಳಾಗಿವೆ. ಭಾರತೀಯ ಸಂಸ್ಕೃತಿಯ ಗುಣಲಕ್ಷಣಗಳು ಯಾವುದು ಮಕ್ಕಳೇ? ವಿಚಾರ ಸ್ವಾತಂತ್ರ್ಯ, ಸದಾಚಾರ ಪಾಲನೆ, ಧಾರ್ಮಿಕತೆ, ದುಃಖ ಸಹಿಷ್ಣುತೆ, ಜ್ಞಾನಕ್ಕೆ ಪ್ರಾಧಾನ್ಯತೆ ಮತ್ತು ವಿಶ್ವ ಬಂಧುತ್ವ ಸ್ಥಾಪನೆ ಮೊದಲಾದವು ಇಲ್ಲಿನ ಸಂಸ್ಕೃತಿಯ ಗುಣಲಕ್ಷಣಗಳು. ನೋಡಿ ಮಕ್ಕಳೇ, ಇದನ್ನೆಲ್ಲ ಪ್ರತಿಯೊಬ್ಬ ಭಾರತೀಯನು ಕೂಡ ತಾನು ಅನುಸರಿಸಬೇಕಾಗಿರುವಂತಹ ಗುಣಗಳಾಗಿವೆ. ನಂತರ ಅತಏವ ಭಾರತೀಯ ಸಂಸ್ಕೃತಿ ಸರ್ವೈಹಿ ಪ್ರಶಂಸ್ಯತೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಯು ಎಲ್ಲರ ಹೊಗಳಿಕೆಗೆ ಪಾತ್ರವಾಗಿದೆ. ಈ ರೀತಿಯ ಎಲ್ಲ ವಿಚಾರಗಳು ಭಾರತೀಯ ಸಂಸ್ಕೃತಿಯಲ್ಲಿ ಇರೋದ್ರಿಂದನೇ ಭಾರತೀಯ ಸಂಸ್ಕೃತಿಯು ಎಲ್ಲರ ಹೊಗಳಿಕೆಗೆ ಪಾತ್ರವಾಗಿದೆ. ಏನಾಗಿದೆ ಮಕ್ಕಳೇ? ಭಾರತೀಯ ಸಂಸ್ಕೃತಿಯು ಎಲ್ಲರ ಹೊಗಳಿಕೆಗೆ ಪಾತ್ರವಾಗಿದೆ. ಅರ್ಥ ಆಯ್ತಾ? ಈ ರೀತಿ ಕೊಟ್ಟಿರುವಂತಹ ಸಂಸ್ಕೃತ ಪ್ಯಾಸೇಜ್ಗೆ ನೀವು ಕನ್ನಡದಲ್ಲಿ ಈ ರೀತಿಯಾಗಿ ಅನುವಾದವನ್ನ ಮಾಡ್ತೀರಾ ಮಕ್ಕಳೇ. ಇದಕ್ಕೆ ಇಂಗ್ಲಿಷ್ ಅನುವಾದವನ್ನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಪುರತಃ ಗಚ್ಚಾಮಃ. Indian culture is the oldest culture in the world. According to many, it is the most superior culture and praiseworthy. When people around the world were living an uncivilized and uncultured life, Indian culture was at its peak. Freedom of thought, religiousness, tolerance of difficulties of life, importance to knowledge, and the concept of universal brotherhood are some of the special features of Indian culture. That is why Indian culture is appreciated around the world. That is why Indian culture is appreciated around the world. ಈ ರೀತಿಯಾಗಿ ನೀವು ಇಂಗ್ಲಿಷ್ಗೆ ಅನುವಾದವನ್ನು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಎಷ್ಟು ಅಂಕ ಲಭಿಸುತ್ತೆ ಮಕ್ಕಳೇ? 5 ಅಂಕ ಸುಲಭವಾಗಿ ಲಭಿಸುತ್ತೆ. ಈ ವಿಭಾಗದ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಇಲ್ಲಿಗೆ 2 ಭಾಷಾಂತರ ಪಾಠ ಮುಕ್ತಾಯವಾಯಿತು. 3ನೆಯ ಭಾಷಾಂತರ ಪಾಠಕ್ಕೆ ಹೋಗೋಣ. ಪುರತಃ ಗಚ್ಚಾಮಃ. ಮುಂದಿನ ಭಾಷಾಂತರ ಪಾಠ ಇದು ಕೂಡ ನಿಮಗೆ ಕನ್ನಡ ಭಾಷೆ ಅಥವಾ ಆಂಗ್ಲ ಭಾಷೆಗೆ ಅನುವಾದವನ್ನ ಬರೆಯುವುದು, ಭಾಷಾಂತರವನ್ನ ಮಾಡುವಂತಹದ್ದು. ಇದರಲ್ಲಿ ಯಾವ ವಿಚಾರವನ್ನ ಕೊಟ್ಟಿದ್ದಾರೆ ನೋಡೋಣ. ಕ್ರೀಡಾ ಮಾನವಸ್ಯ ನಿತರಾಂ ಅವಶ್ಯಕಿ. ಕ್ರೀಡೆಯು ಮಾನವನಿಗೆ ಅತ್ಯವಶ್ಯಕವಾದುದು. ಕ್ರೀಡೆಯು ಮಾನವನಿಗೆ ಅತ್ಯವಶ್ಯಕವಾದುದು ಅನ್ನುವುದು ಈ ವಾಕ್ಯದ ಅನುವಾದ ಮಕ್ಕಳೇ. ಅರ್ಥ ಆಯ್ತಾ? ಮುಂದೆ ಕ್ರೀಡೆಯ ಶಕ್ತಿ ವರ್ಧತೆ. ಕ್ರೀಡೆಯಿಂದ ಶಕ್ತಿಯು ವರ್ಧಿಸುವುದು ಅಥವಾ ಹೆಚ್ಚಾಗುವುದು. ಉಲ್ಲಾಸ ಉತ್ಪದ್ಯತೆ. ಉಲ್ಲಾಸವು ಅರಳುವುದು. ಕ್ರೀಡೆಯಿಂದ ಉಲ್ಲಾಸವು ಅರಳುವುದು. ಆರೋಗ್ಯಂ ಜಾಯತೆ. ಒಳ್ಳೆಯ ಆರೋಗ್ಯ ದೊರೆಯುವುದು. ಮನಃ ವಿಕಸತಿ. ಮನಸ್ಸು ವಿಕಾಸಗೊಳ್ಳುವುದು. ಜೀವನೋತ್ಸಾಹ ಏದತೆ. ಜೀವನದಲ್ಲಿ ಉತ್ಸಾಹವು ವೃದ್ಧಿಸುವುದು. ಏಕತಾ ಭಾವ ಸಂಪದ್ಯತೆ. ಕ್ರೀಡೆಯಿಂದ ಏಕತಾ ಭಾವನೆಯು ಬರುತ್ತದೆ ಅಥವಾ ಕ್ರೀಡೆಯು ಏಕತೆಯ ಭಾವವನ್ನು ಮೂಡಿಸುತ್ತದೆ. ಮೈತ್ರಿ ವಿಸ್ತಾರಂ ಗಚ್ಚತಿ. ಗೆಳೆತನವನ್ನು ಬೆಳೆಸುತ್ತದೆ. ಕ್ರೀಡೆಯು ಗೆಳೆತನವನ್ನು ಬೆಳೆಸುತ್ತದೆ. ಅತಃ ಖಲು ಜ್ಯೇಷ್ಠಾಃ ಏಕಘಂಟಾ ಪರ್ಯಂತಂ ತುಲ್ಯಶೀಲವಯೋಭಿಃ ಕ್ರೀಡಿತವ್ಯಮಿತಿ ಉಪದಿಶಂತಿ. ಅದಕ್ಕೆ ಹಿರಿಯರು ಏನು ಹೇಳ್ತಾರೆ? ಆದ್ದರಿಂದ 1 ಗಂಟೆಯ ಕಾಲ ಸಮಾನ ಗುಣಶೀಲರು ಹಾಗೂ ಸಮಾನ ವಯಸ್ಕರೊಂದಿಗೆ ಆಟವಾಡಬೇಕೆಂದು ಹಿರಿಯರು ಉಪದೇಶಿಸುತ್ತಾರೆ. ಈ ರೀತಿಯಾಗಿ ನೀವು ಬರೆದ್ರೆ ಸಂಪೂರ್ಣವಾಗಿ 5 ಅಂಕಗಳು ಲಭಿಸುತ್ತೆ ಮಕ್ಕಳೇ. ಸಂಸ್ಕೃತದ ಈ ಭಾಷಾಂತರ ಪಾಠಕ್ಕೆ ಕನ್ನಡದ ಅನುವಾದ ಈ ರೀತಿ ಇದೆ ಮಕ್ಕಳೇ. ಅರ್ಥ ಆಯ್ತಾ? ಇದನ್ನೇ ಇಂಗ್ಲಿಷ್ನಲ್ಲಿ ಯಾವ ರೀತಿಯಲ್ಲಿ ಬರೆಯೋದು ಅನ್ನೋದನ್ನ ಮುಂದೆ ನೋಡೋಣ. ಪುರತಃ ಗಚ್ಚಾಮಃ. ಹಿಂದಿನ ಸಂಸ್ಕೃತ ಭಾಷಾಂತರ ಪಾಠಕ್ಕೆ ಈ ರೀತಿಯಾಗಿ ನೀವು ಉತ್ತರವನ್ನ ಬರಿತೀರಾ, ಅಂದರೆ ಅನುವಾದವನ್ನ ಬರಿತೀರಾ ಮಕ್ಕಳೇ. ಸ್ಪೋರ್ಟ್ಸ್ ಆರ್ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಲೈಫ್.
Sports boost our physical strength. We get motivated, health improves, the mind is refreshed, they create zeal in life, they develop in us the spirit of oneness, they develop a sense of friendliness. That is why elders recommended that we should engage in some sports with like-minded and people of the same ಏಜ್ ಗ್ರೂಪ್ ಅಟ್ಲೀಸ್ಟ್ 1 hour. ಈ ರೀತಿಯಾಗಿ ನೀವು ಭಾಷಾಂತರವನ್ನು ಬರೆದ್ರೆ ಆ ಪ್ಯಾಸೇಜ್ಗೆ ಸಂಸ್ಕೃತ ಭಾಷಾಂತರ ಪಾಠಕ್ಕೆ ನಿಮಗೆ 5 ಅಂಕಗಳು ಸುಲಭವಾಗಿ ಲಭಿಸುತ್ತೆ ಮಕ್ಕಳೇ. ಓದ್ಕೊಳ್ಳೋಕ್ಕೂ ಸುಲಭವಾಗಿದೆ, ಟ್ರಾನ್ಸ್ಲೇಷನ್ ಮಾಡಲಿಕ್ಕೂ ಕೂಡ ನಿಮಗೆ ಬಹಳ ಸುಲಭವಾಗಿದೆ ಮಕ್ಕಳೇ. ಅರ್ಥ ಆಯ್ತಾ? ಇಲ್ಲಿಗೆ ಭಾಷಾಂತರ ಪಾಠದಲ್ಲಿ 3 ಭಾಷಾಂತರ ಪಾಠಗಳು ಇಂದಿಗೆ ಮುಕ್ತಾಯವಾಗಿದೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಷಾಂತರ ಪಾಠದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.